आज कलाबुरागी से स्टूडेंट्स के लिए बहुत बड़ी खबर सामने आई है। कलाबुरागी में प्रतिभा पुरस्कार समारोह। कर्नाटका स्टेट ब्राह्मणा डेवलपमेंट कॉर्पोरेशन के चेयरमैन सम्मानित श्री जयसिम्हा जी कलाबुरागी पहुंच चुके हैं। हमने हाल ही में एक सक्सेसफुल प्रेस मीट की है, जिसमें आने वाले नए इनिशिएटिव्स की जानकारी साझा की गई। इवेंट की जानकारी। इस संडे 8 तारीख को कलाबुरागी के जयतीर्था कल्याण मंटपा में एक प्रतिभा पुरस्कारा मेरिट अवार्ड सेरेमनी ऑर्गेनाइज की जा रही है। चीफ गेस्ट मान्यवर मंत्री और सीनियर कम्युनिटी लीडर श्री दिनेश गुंडूराव जी इस मौके पर मौजूद रहेंगे। कलाबुरागी डिस्ट्रिक्ट के सभी बड़े कम्युनिटी लीडर्स और रिप्रेजेंटेटिव्स इसमें शामिल होंगे। एसएसएलसी एग्जाम्स में सबसे ज्यादा मार्क्स लाने वाले स्टूडेंट्स को सम्मानित करना और उनका हौसला बढ़ाना। डिस्ट्रिक्ट और डिवीजन लेवल पर टॉप करने वाले स्टूडेंट्स को ये कैश प्राइजेस दिए जाएंगे। फर्स्ट रैंक ₹15,000, सेकेंड रैंक ₹10,000, थर्ड रैंक ₹5,000। प्रेस मीट के दौरान चेयरमैन ने कॉर्पोरेशन की अन्य स्कीम्स के बारे में भी बताया। नया बिजनेस शुरू करने वाले टैलेंटेड यूथ को 1 लाख रुपए तक की फाइनेंशियल हेल्प दी जाएगी। इसमें सिर्फ 4% इंटरेस्ट लगेगा और 20% सब्सिडी भी मिलेगी। IAS और IPS की तैयारी करने वाले स्टूडेंट्स को कॉर्पोरेशन फाइनेंशियल सपोर्ट दे रहा है, ताकि उन्हें रिसोर्सेज की कमी ना हो। चेयरमैन और कॉर्पोरेशन के सभी डायरेक्टर्स मिलकर इन प्रोग्राम्स को सफल बनाने के लिए काम कर रहे हैं। हम 8 तारीख के इस बड़े इवेंट को ग्रैंड सक्सेस बनाने की पूरी कोशिश कर रहे हैं। हमारी गुजारिश है कि आप सभी बड़ी संख्या में आकर इस प्रोग्राम को अपना सपोर्ट दें। कर्नाटक राज्यದ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಜಯಸಿಂಹ ಅವರು ಕಲಬುರಗಿಗೆ ಬಂದಿದ್ದಾರೆ. ಇವತ್ತು ಈಗ ತಾನೇ ನಾವು ಪ್ರೆಸ್ ಮೀಟ್ ಮುಗಿಸಿದ್ದೀವಿ. ಇದು ಬರುವ 8ನೇ ತಾರೀಕು ರವಿವಾರ ದಿವಸ ಕಲಬುರಗಿಯ ಜಯತೀರ್ಥ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಇಟ್ಟಿದ್ದೀವಿ. ಅದಕ್ಕೆ ಸನ್ಮಾನ್ಯ ಸಚಿವರಾದಂಥ ಮತ್ತು ನಮ್ಮ ಸಮಾಜದ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಆಗಮಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ನಮ್ಮ ಸಮಾಜದ ಮುಖ್ಯಸ್ಥರು ಮುಖಂಡರು ಅದರಲ್ಲಿ ಭಾಗವಹಿಸಿ ಇದೇನು SSLC ಪರೀಕ್ಷೆಯಲ್ಲಿ ಏನು ಅತ್ಯಂತ ಹೆಚ್ಚಿನ ಅಂಕಗಳನ್ನು ತಗೊಂಡು ತೆರಗಡೆ ಆಗಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಒಂದು ಗುರುತಿಸೋ ಕೆಲಸ ಮತ್ತು ಅವರನ್ನು ಸನ್ಮಾನಿಸೋ ಕೆಲಸ, ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಈ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ವತಿಯಿಂದ ಇಲ್ಲಿ ಕಲಬುರಗಿಯಲ್ಲಿ ಮಾಡ್ತಾಯಿದ್ದೀವಿ. ಇದು ಡಿಸ್ಟ್ರಿಕ್ಟ್ ವೈಸು ಮಾಡ್ತಾಯಿದ್ದಾರೆ ಮತ್ತು ಡಿವಿಷನ್ ವೈಸು ಮಾಡ್ತಾಯಿದ್ದಾರೆ. ಅವರಿಗೆ ಮೊದಲೇ ಹೈಯೆಸ್ಟ್ ಅಂಕ ಪಡೆದವರಿಗೆ 15,000, ಎರಡನೇದವರಿಗೆ 10,000, ಮೂರನೇದವರಿಗೆ 5,000, ಈ ಥರ ಅವರಿಗೆ ನಾವು ಬಹುಮಾನಗಳನ್ನು ಕೊಟ್ಟು ಉತ್ತೇಜನ ಕೊಡೋ ಕೆಲಸ ಮಾಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಮ್ಮ ಅಭಿವೃದ್ಧಿ ನಿಗಮ ಹಮ್ಮಿಕೊಂಡಿದೆ. ಅಧ್ಯಕ್ಷರು ಅದರ ಬಗ್ಗೆ ಸಾಕಷ್ಟು ವಿವರಗಳನ್ನು ಈಗ ಪ್ರೆಸ್ ಮೀಟ್ನಲ್ಲಿ ಕೊಟ್ಟಿದ್ದಾರೆ. ಈಗ 2 ಲಕ್ಷ ರೂಪಾಯಿ ಅವರಿಗೆ ಸಹಾಯಧನ ನೀಡೋದಾಗಲಿ, ಯಾಕಂದರೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ 4% ಬಡ್ಡಿ ದರದಲ್ಲಿ ಮತ್ತು 20% ಸಬ್ಸಿಡಿಯಲ್ಲಿ ಆ ಹಣವನ್ನು ನಿಗಮದಿಂದ ಪ್ರತಿಭಾವಂತರಿಗೆ ಅಥವಾ ಹಿಂಗೇನು ಉದ್ಯೋಗ ಮಾಡ್ಬೇಕಂತಾರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಬೇಕಂತಾರೆ ಅವರಿಗೆ ನೀಡಲಾಗ್ತಿದೆ. ಅದೇ ರೀತಿಯಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ ತೊಗೋತಾರಲ್ಲ IAS IPS, ಅದಕ್ಕೆ ಯಾರು ಕೋಚಿಂಗ್ ಹೋಗ್ತಾ ಇದ್ದಾರೆ ಆ ಕೋಚಿಂಗ್ ಹೋಗೋವರಿಗೂ ಕೂಡ ನಾವು ಸಹಾಯಧನವನ್ನು ಅವರಿಗೆ ಆರ್ಥಿಕವಾಗಿ ಬೆಂಬಲ ನೀಡಿ ಮತ್ತು ಅವ್ರಿಗೆ ಒಳ್ಳೆಯ ಒಂದು ಉತ್ತೇಜನ ಕೊಟ್ಟು ಅದರಲ್ಲಿ ತಿರುಗಡೆ ಆಗುವಂಥ ಕೆಲಸವನ್ನು ನಮ್ಮ ಅಭಿವೃದ್ಧಿ ನಿಗಮದಿಂದ ಎಲ್ಲ ಡೈರೆಕ್ಟ್ರು ಮತ್ತು ಅಧ್ಯಕ್ಷರು ಸೇರಿ ಮಾಡ್ತಾಯಿದ್ದಾರೆ. ಆ ರೀತಿಯಾದಂಥ ಒಂದಿಲ್ಲ ಬೃಹತ್ವಾದಂಥ ಒಂದು ಕಾರ್ಯಕ್ರಮ 8ನೇ ತಾರೀಕು ನಡೀತಾ ಇದೆ. ನಾವೆಲ್ಲರೂ ಸಾಕಷ್ಟು ಜನ ಅದರಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಲು ಪ್ರಯತ್ನ ಮಾಡ್ತಾಯಿದ್ದೀವಿ. ತಾವು ಕೂಡ ಅದರಲ್ಲಿ ಭಾಗವಹಿಸಬೇಕಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ. ನಾನು ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಬಂದಿದ್ದೀನಿ, ಹಸಗೋಡು ಜಯಸಿಂಹ ಅಂತ. ನಾವು 8ನೇ ತಾರೀಕು ಈ ತಿಂಗಳ 8ನೇ ತಾರೀಕು ಭಾನುವಾರ ದಿವಸ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಏನಂದರೆ ಪ್ರತಿಭಾ ಪುರಸ್ಕಾರ ಅನ್ನೋದು ಒಂದು ನೇರ ಸಾಲ ಕೊಡ್ತಕ್ಕಂಥದ್ದು. ಪ್ರತಿಭಾ ಪುರಸ್ಕಾರ ಅಂತಂತಂದರೆ SSLCನಲ್ಲಿ ಯಾರು ತೇರ್ಗಡೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಅವ್ರಿಗೆ 15,000, 10,000, 5,000 ಕೊಡ್ತಕ್ಕಂಥದ್ದು. ಆಮೇಲಿಂದ ಇದು ಪ್ರತಿಭಾ ಪುರಸ್ಕಾರ. ನೇರ ಸಾಲ ಅಂತಂದರೆ ನಾವು ಈ ಮಾನದಂಡ ಎಲ್ಲದಕ್ಕೂ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಅನ್ನೋದು ಇದೆ. 2 ಲಕ್ಷ ರೂಪಾಯಿ ನಾವು ಕೊಡ್ತೀವಿ. ಯಾರಿಗೆ ಲೋನ್ ಸ್ಯಾಂಕ್ಷನ್ ನಮ್ಮ ಬೋರ್ಡಿಂದ ಆಗಿದೆ ಅವ್ರಿಗೆ, ಅವರು ಮೊದಲು 2 ಲಕ್ಷ ರೂಪಾಯಿ ತೊಗೊಂಡು ಗುಡಿ ಕೈಗಾರಿಕೆ ಅಂತ ಅವರ ಒಂದು ಜೀವನಕ್ಕೆ ಸುಧಾರಣೆಗೋಸ್ಕರ ಸಹಾಯ ಮಾಡ್ತೀವಿ. ಮುಂಚೆ ಏನಾಗಿತ್ತು ಅಂದರೆ ಬ್ಯಾಂಕಿಗೆ ಹೋದರೆ ಬ್ಯಾಂಕ್ನಲ್ಲಿ ಸುಮ್ಮನೆ ಓಡಾಡಿಸೋರು, ಲೋನ್ ಕೊಡ್ತಿದ್ದಿಲ್ಲ. ಅದರಿಂದ ನಾವೇನು ಮಾಡಿದ್ವಿ, ಅದನ್ನು ಬೋರ್ಡಿಂದಲೇ ನಾವು ಡೈರೆಕ್ಟಾಗಿ ಥ್ರೂ ಸ್ಕಿಲ್ ಡೆವಲಪ್ಮೆಂಟ್ ಮುಖಾಂತರ ಕೌಶಲ್ಯ ಅಭಿವೃದ್ಧಿ ನಮಗೂ ಅವ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವ್ರು ಮಾನಿಟ್ರಿಂಗ್ ಮಾಡ್ತಾರೆ. ಸೊ ಅಂದರೆ ಎಲ್ಲ ಅಪ್ಲೋಡ್ ಮಾಡ್ಕೋಬೇಕು ಮತ್ತು ಆಮೇಲೆ ಡಾಕ್ಯುಮೆಂಟೇಷನ್ ಮಾಡೋದು ಎಲ್ಲ ಅವರೇನೇ. ಸೊ ಅದು 2 ಲಕ್ಷ ರೂಪಾಯಿ ಅಂತಂದರೆ 20% ಸಬ್ಸಿಡಿ. 2 ಲಕ್ಷ ರೂಪಾಯಿ ತೊಗೊಂಡ್ರೆ 40,000 ರೂಪಾಯಿ ಫ್ರೀ ಇರುತ್ತೆ. 1,60,000ಕ್ಕೆ ಮೊದಲು 3 ತಿಂಗಳು ವಿರಾಮ, ಅಂದರೆ ಕಟ್ಟಂಗಿಲ್ಲ. ಯಾಕೆಂತಂದ್ರೆ ಅವ್ರು ಸೆಟ್ಲ್ ಆಗಬೇಕಲ್ಲ.
ಆದಮೇಲೆ ಅವರು ಪ್ರತಿ ತಿಂಗಳು 34 ತಿಂಗಳಲ್ಲಿ ಅವರು ಲೋನ್ ತೀರಿಸ್ಬೇಕು. ಅದು ಒಂದು ಒಳ್ಳೆಯ ಕಾರ್ಯಕ್ರಮ. ಆ ಜೀವ ಸುಧಾರಣೆ ಆಗುತ್ತೆ ಅಂತಕ್ಕಂಥದ್ದು. ನೇರ ಸಾಲ ಸರ್ ಎದುರ ಮೇಲೆ ಲೋನ್ ಅವೈಲೇಬಲ್ ಇದೆ ಅಂತ ಯಾವ್ದು ಆಧಾರ ಮೇಲೆ ಕೊಡ್ತೀರಾ? ಅಲ್ಲ, ಅದು ಗುಡಿ ಕೈಗಾರಿಕೆ ಮಾಡೋದು. 2 ಲಕ್ಷ ರೂಪಾಯಿ ಇನ್ನೇನು ನಿಮಗೆ ಗೊತ್ತಲ್ಲ. ಇಲ್ಲ ಸರ್, ಭಾಳಷ್ಟು ಜನ ನಮ್ಗೆ ತಿಳಿದಂಗೆ ಆಟೋ ಓಡಿಸಲಕ್ಕೆ ನಮಗೆ ಕೇಳಿದ್ದಿದ್ರು. ಅವ್ರಿಗೂ ಏನಾದರೂ ಫೆಸಿಲಿಟಿ ಕೊಡ್ಬೋದಾ? ಅಲ್ಲಲ್ಲ, ನಾವು ಆಟ ಅದು ಅಂತ ನಾವೇನೂ ಇಲ್ಲ. ಅವ್ರಿಗೆ ಒಟ್ಟು ನಾವು ಕೊಡೋದೇ 2 ಲಕ್ಷ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂತಂತಂದರೆ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದು. ಇದಕ್ಕೆ ಅಲ್ಲ, EWS ಸರ್ಟಿಫಿಕೇಟ್ ಪ್ರತಿಯೊಬ್ಬರು ಕೂಡ ಅವರು ಗೊತ್ತಲ್ಲ, 8 ಲಕ್ಷ ರೂಪಾಯಿ ಒಳಗೆ ಇನ್ಕಮ್ ಇರಬೇಕು, 5 ಎಕರೆ ಮೇಲೆ ಜಮೀನು ಇರಬಾರ್ದು, ಒಂದು 10 ಚದರ ಮೇಲೆ ಮನೆ ಇರಬಾರ್ದು ಅಂತ ಏನಿದೆ. ಅದೇ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಗೈಡ್ಲೈನ್ಸ್. ಇದರಲ್ಲಿ ಮಾಡಿದೆ. ಇದು ವಿಶೇಷವಾಗಿ ನಮ್ಮ ದೇಶಪಾಂಡೆ ಅವರು ಹೋರಾಟದಿಂದ ಬೋರ್ಡ್ ಆಗಿದ್ದಿದ್ದು ಅದೇ 18ರಲ್ಲಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು. 50 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಯಿತು ಆ ಕಾಲದಲ್ಲಿ. 25 ಕೋಟಿ ರಿಲೀಸ್ ಆಯಿತು. ಇನ್ನು ಆಮೇಲೆ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದು ಸರ್ಕಾರ ಬದಲಾವಣೆ ಆಯಿತು. ಅವರು 4 ವರ್ಷ ಇದ್ದರು. ಬೇರೆ ಆವಾಗ ಅಷ್ಟು ಸ್ಪಂದಿಸಲಿಲ್ಲ. ಬಟ್ ಈಗ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವ್ರು ಬಂದ ಮೇಲೆ ಪ್ರತಿ ವರ್ಷ ನಮ್ಗೆ 10 ಕೋಟಿ ಕೊಡ್ತಿದ್ದಾರೆ. ನಮಗೆ 10 ಕೋಟಿ ಅದು ಈ ನಮ್ಮ ಸಾಂದೀಪಿನಿ ಮತ್ತು ಪ್ರತಿಭಾ ಪುರಸ್ಕಾರ, ಆಚಾರ್ಯ ಜಯಂತಿ ಇದಕ್ಕೆಲ್ಲ ಸಾಕಾಗಿತ್ತು. ಬಟ್ ಈಗ ನಾವು ನೇರ ಸಾಲ ಮಾಡೋದ್ರಿಂದ ಹೆಚ್ಚಿಗೆ ಬೇಕು. ಹೆಚ್ಚಿನ ಒಂದು ಅನುದಾನವನ್ನು ಇವಾಗ ಸರ್ಕಾರದಲ್ಲಿ ಕೇಳಿದ್ದೀವಿ. ದೇ ಮೇ ಕನ್ಸಿಡರ್. ಸರ್ ಇಲ್ಲಿ ತನಕ 5 ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅಂತ ಮಾಹಿತಿ? ಲೋನ್ ಇಲ್ಲ, ಇನ್ನು ಈಗ ಸ್ಟಾರ್ಟೇ ಆಗಿರೋದು. 400 ಜನ, 400 ಮೆಂಬರ್ಸ್. ಹೌದು, 8 ಕೋಟಿ ರೂಪಾಯಿ.